ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರ ಪ್ರೀತಿನ ಒಪ್ಕೊಳ್ದೇ ಇದ್ರು ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡೋದು ತುಂಬಾ ದೊಡ್ಡ ತಪ್ಪು ರಾಧಿಕಾ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅನ್ನೋ ವಿಷಯ ಇಟ್ಕೊಂಡು ನನ್ನನ್ನು ಈ ರೇಂಜಿಗೆ ಮಿಸ್ಯೂಸ್ ಮಾಡ್ಕೋತಿದ್ಯಲ್ಲೇ. ನಿನಗೆ ಮನ್ಸು ಬಂದಂಗೆ ನನ್ನನ್ನು ಆಟ ಆಡ್ಸೋದಕ್ಕೆ ನಾನೇನು ಹುಚ್ಚ ಅಂತ ಅನ್ಕೊಂಡ್ಯಾ? ನಾನೇನು ಹುಚ್ಚನೋ? ಇನ್ಮೇಲೆ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಕ್ಷಣದಿಂದ ನಾನು ನಿನ್ನ ಪ್ರೀತಿಸ್ತಿಲ್ಲ. ನನಗೆ ನಿನ್ ಪ್ರೀತಿನೂ ಬೇಡ, ನನಗೆ ನಿನ್ ಸ್ನೇಹನೂ ಬೇಡ, ನಿನ್ ಸಾವಸನೂ ಬೇಡ. ಗುಡ್ ಬೈ. ಚಿರು, ನನ್ ಮಾತು ಕೇಳು ಚಿರು. ರಾಧಿಕಾ, ಎಲ್ರಿಗೂ ಒಂದೇ ಜೀವನ ಇರೋದು. ಅದನ್ನ ನಮ್ಗಿಷ್ಟ ಬಂದ ಹಾಗೆ ಬದುಕಿದಾಗ ಎಲ್ರಿಗೂ ಒಳ್ಳೇದೇ ಆಗುತ್ತೆ. ಅಣ್ಣ, ನೀನ್ ಇವಾಗ ಹೇಳಿದ್ಯಲ್ಲ, ಇದನ್ನ ಸ್ವಾರ್ಥ ಅಂತಾರೆ. ಆದ್ರೆ ಚಿರು ಅವರು ನಿನಗೋಸ್ಕರ ಬಾಳ್ತಾರೆ ರಾಧಿಕಾ. ಆದ್ರೆ ನಾನು ನನ್ನ ಫ್ಯಾಮಿಲಿಗೋಸ್ಕರ ಬದುಕ್ತಿದ್ದೀನಿ. ಮಗನ್ ಹೆತ್ತಿರೋ ತಾಯಿ ಅಂದ್ರೆ ಪ್ರಜ್ವಲ ಆಂಟಿ ಕೊರಗಬಾರ್ದು ಅಂತ ನಾನು ಆ ರೀತಿ ನಡ್ಕೊಂಡೆ. ಚಿರು ನನ್ನ ಪ್ರೀತಿಸ್ತಾನೆ ಅಂತ ಗೊತ್ತಿದ್ರು ನಾನು ಅವನಿಂದ ದೂರ ಇರೋದಕ್ಕಾಗಲ್ಲ. ಯಾಕಂದ್ರೆ ಅವನ್ ನನ್ನ ಫ್ರೆಂಡ್. ನನ್ನ ತಂದೆಯಿಂದ ಹಿಡಿದು ಎಲ್ಲ ಸ್ಥಾನನೂ ತುಂಬಿದಾನವನು. ನನಗಷ್ಟೇ ಸಾಕು. ಅವನ್ ನನ್ನ ವೆಲ್ ವಿಶರ್. ರಾಧಿಕಾ, ಎಲ್ಲಾ ವಿಷಯದಲ್ಲೂ ತುಂಬಾ ಜವಾಬ್ದಾರಿಯಿಂದ ನಿರ್ಧಾರ ಮಾಡೋ ನೀನು ಯಾಕೆ ನಿನ್ ಲೈಫ್ ಬಗ್ಗೆನೇ ಉದಾಸೀನ ಮಾಡ್ತಿದ್ಯಾ? ಸ್ಪಷ್ಟವಾಗಿ ಒಂದ್ ನಿರ್ಧಾರ ತಗೊಳೋದಕ್ಕಾಗೋದಿಲ್ವ ನಿನಗೆ? ಅಣ್ಣ, ನಾನು ತುಂಬಾ ಸ್ಪಷ್ಟವಾಗೇ ಇದ್ದೀನಿ. ಆದ್ರೆ ನೀವ್ಗಳೇ ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ